ಈಗೇನೋ ಕೊನೆಗೂ ಕೂಡ ಈ ಸರ್ವರ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಇಲಾಖೆಯವರೇ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಮಾಧ್ಯಮ ಪ್ರಕಟಣೆ ಕೊನೆಗೂ ಸರಿ ಹೋಗಿದೆಯಂತೆ ಈ ಆಸ್ತಿ ನೋಂದಣಿ ಸರ್ವರ್ ಪ್ರಾಬ್ಲಮ್. ಈಗ ರಿಸ್ಟೋರ್ ಆಗಿದೆ ಕಾವೇರಿ 2.0 ಅಪ್ಲಿಕೇಶನ್ನು. ಒಂದು ವಾರದಿಂದ ಸಂಪೂರ್ಣ ಸ್ತಬ್ಧವಾಗಿತ್ತು ಈ ಅಪ್ಲಿಕೇಶನ್. ಒಂದು ವಾರ ಅಲ್ಲ, 10 ದಿನದ ಮೇಲಾಗಿದೆ. 256 ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಇದರ ತೊಂದರೆ ಆಗಿತ್ತು, ಇದರ ಎಫೆಕ್ಟ್ ಕಂಡು ಬಂದಿತ್ತು. ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ, CC ತಗೊಳ್ಳೋದಕ್ಕೆ ಯಾರಿಗೂ ಆಗ್ತಿರಲಿಲ್ಲ. ಈಗ ಮತ್ತೆ ಸಮಸ್ಯೆಯಾಗದಂತೆ ಭದ್ರತಾ ಕ್ರಮವನ್ನು ಅಳವಡಿಕೆ ಮಾಡಿದಾರಂತೆ. ಈ ಆಡಳಿತ ಇಲಾಖೆಯಿಂದ ನಿರಂತರ ಮೇಲ್ವಿಚಾರಣೆ ಆಗ್ತಾ ಇದೆ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯವರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಇರತಕ್ಕಂಥ ವಿಚಾರ. ನಿಮಗೆ ಸೈಟ್ಗಳನ್ನು ಮಾರೋದಕ್ಕೆ, ರಿಜಿಸ್ಟ್ರೇಷನ್ ಮಾಡೋದಕ್ಕೆ, ಕೊಂಡುಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಕೆಲಸ ಆಗ್ತಿರಲಿಲ್ಲ. ಎಮರ್ಜೆನ್ಸಿ ಯಾವುದೋ ಲೋನ್ಗೆ ಬೇಕು, ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, ಏನೋ ಋಣಮುಕ್ತ ಪತ್ರ, ಅದನ್ನು ತಗೊಳ್ಳೋಕ್ಕಾಗ್ತಿರಲಿಲ್ಲ. ಕಂದಾಯ ಇಲಾಖೆ ನಮ್ಮ ರಾಜ್ಯಕ್ಕೆ ಅತಿ ಹೆಚ್ಚು ಆದಾಯ ತಂದುಕೊಡ್ತಕ್ಕಂಥ ಇಲಾಖೆಗಳಲ್ಲಿ ಒಂದು. ನೀವು ಆ ಇಲಾಖೆಯಲ್ಲೇ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ಅಂತಂದರೆ ಸರ್ಕಾರಕ್ಕೆ ದುಡ್ಡಾದರೂ ಎಲ್ಲಿ ಬರುತ್ತೆ? ಹಾಗಾಗಿ ಇವಾಗೇನೋ ಅದನ್ನು ಸರಿಪಡಿಸಿದ್ದಾರೆ ಅಂತ ಹೇಳ್ತಿದ್ದಾರಪ್ಪ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಮಾರುತಿ ಅವರಿಂದ ಪಡೆಯೋಣ. ಮಾರುತಿ, ಈಗ ಸರ್ವರ್ ಸರಿ ಹೋಗಿರೋದಲ್ಲ ವಿಚಾರ. ಈ ಸರ್ವರ್ನಲ್ಲಿ ಈ ಹಿಂದೆ ಡೇಟಾ ಏನಿತ್ತು ಇದೆಲ್ಲ ಹೊಟ್ಟೋಗಿದೆ ಅಂತಕ್ಕಂಥ ಸಮಸ್ಯೆ ಇತ್ತು. ಈ ಹಳೇ ಡೇಟಾ ಹೊಟ್ಟೋಗ್ಬಿಟ್ರೆ ತುಂಬ ಸಮಸ್ಯೆ ಆಗುತ್ತೆ. ಅದು ರೀಸ್ಟೋರ್ ಆಗಿದೆಯಾ ಅಂತ ನಂಬರ್ 1. ಎರಡನೇದು, ಮುಂದಿನ ಸಮಸ್ಯೆ, ಮುಂದೆ ಈ ಥರ ಸಮಸ್ಯೆ ಆಗದಿದ್ದಂಗೆ ಇದೇನೋ ಭದ್ರತಾ ಕ್ರಮ ಅಳವಡಿಕೆ ಅಂತಾರಲ್ಲ, ಏನದು, ಹೇಗೆ ಅಂತ? ಖಂಡಿತ ಅರವಿಂದ್, ಈಗ ಪ್ರಶ್ನೆ ಕಾಡ್ತಿರುವಂಥದ್ದು. ಯಾಕಂದರೆ ಕಳೆದ 10-12 ದಿವಸದಿಂದ ಸರ್ವರ್ ಸಮಸ್ಯೆ ಆಗಿತ್ತು, ಡೇಟಾ ನಚಿಸಿ ಹೋಗಿದೆ ಅಂತ ಹೇಳಲಾಗ್ತಿತ್ತು. ಆದರೆ ಈಗ ಸರ್ವರ್ ರಿಕವರಿ ಮಾಡ್ಕೊಂಡಿದ್ದೀವಿ, ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ನಾಳೆ ಅಂದರೆ ಇವತ್ತಿಂದ ಎಲ್ಲ ರೀತಿಯ ಏನು ಆನ್ಲೈನ್ನಲ್ಲಿ ಕೆಲಸ ಆಗ್ತಿತ್ತು ಈ ಕಂದಾಯ ಇಲಾಖೆಯಲ್ಲಿ, ಆ ಕೆಲಸ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. 10:15 ನಂತರದಲ್ಲಿ ಸರ್ಕಾರಿ ಕಚೇರಿಗಳು, ಕಂದಾಯ ಇಲಾಖೆ ಕಚೇರಿಗಳು, ಸಬ್ ರಿಜಿಸ್ಟರ್ ಆಫೀಸ್ಗಳು ಓಪನ್ ಆಗುತ್ತೆ. ಆ ನಂತರದಲ್ಲೇ ಈ ಕಾವೇರಿ ತಂತ್ರಾಂಶ 2.0 ಏನಿದೆ ಅದನ್ನು ಆಪ್ರೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ರಿಜಿಸ್ಟರ್ ಆಗಿರ್ಬೋದು, EC ಆಗಿರ್ಬೋದು, ಅಥವಾ ಈ ಖಾತಾ ಮಾಡಲಿಕ್ಕೆ ಏನು ಪ್ರಮುಖವಾಗಿ EC ಋಣಮುಕ್ತ ಪ್ರಮಾಣ ಪತ್ರ ಕೊಡಬೇಕು, ಇದನ್ನೆಲ್ಲ ಮಾಡೋದಕ್ಕೆ ಕೆಲಸ ಶುರು ಆಗುತ್ತೆ. ಅಂದರೆ ಯಾರೆಲ್ಲ ಈಗಾಗಲೇ ಕಾವೇರಿ 2.0 ಅಲ್ಲಿ ಆನ್ಲೈನ್ ಮುಖಾಂತರ ಅಂದರೆ ತಂತ್ರಾಂಶದ ಮೂಲಕ ಅಪ್ಲಿಕೇಶನ್ ಹಾಕಿದ್ರು, ಆ ಅಪ್ಲಿಕೇಶನ್ಗಳ ಡೇಟಾ ಇದೆಯಾ ಇಲ್ವಾ ಅನ್ನೋದು ಅವರು ಈಗ ಬಂದಾದ ಮೇಲೆ ಕಂದಾಯ ಕಚೇರಿಗಳಿಗೆ ಬಂದ ನಂತರದಲ್ಲೇ ಅವರ ಏನು ಒಂದು ಅಕ್ನಾಲೆಜ್ಮೆಂಟ್ ನಂಬರ್ ಕೊಟ್ಟಿರ್ತಾರೆ, ಅಕ್ನಾಲೆಜ್ಮೆಂಟ್ ನಂಬರ್ನ ಟೈಪ್ ಮಾಡಿದಾಗ ಆ ನಂಬರಲ್ಲಿ ಡಿಸ್ಪ್ಲೇ ನೀವು ಅಪ್ಲೈ ಮಾಡಿದ್ದೀರಾ ಇಲ್ವಾ ಅನ್ನೋದು, ಅಥವಾ ಏನು ಪ್ರೊಸೀಡ್ ಆಗಿದೆ ಅನ್ನೋದು ತಿಳಿದು ಬರುತ್ತೆ. ರಿಜಿಸ್ಟ್ರೇಷನ್ಗೂ ಸಾಕಷ್ಟು ಸಮಸ್ಯೆ ಆಗಿತ್ತು. ಕಳೆದ 1 ವಾರದಿಂದ ರಾಜ್ಯದಲ್ಲಿ ಎಲ್ಲೂ ರಿಜಿಸ್ಟ್ರೇಷನ್ ಆಗದಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಏನು ತಂತ್ರಾಂಶ ನಿರ್ವಹಣೆ ಮಾಡ್ತಿದ್ದಂಥ ಸಂಸ್ಥೆಗಳಿಗೆ ಸರ್ಕಾರದ ಜೊತೆಗೆ ಒಡಂಬಡಿಕೆ ಸರಿಯಾಗಿ ಆಗಿಲ್ಲ ಅನ್ನುವಂಥ ಒಂದು ಕಾರಣನೂ ಕೂಡ ಹೇಳಲಾಗ್ತಿದೆ. ಆದರೆ ಈಗ ಅದನ್ನೆಲ್ಲ ಸರಿಪಡಿಸಿದ್ದೀವಿ ಅಂತ ಸರ್ಕಾರವೇ ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. 10:15 ನಂತರದಲ್ಲಿ, ಅಂದರೆ ಸರ್ಕಾರಿ ಕಚೇರಿಗಳು ಓಪನ್ ಆದ ನಂತರದಲ್ಲಿ ಯಾವ ರೀತಿ ಈ ಕಾವೇರಿ ತಂತ್ರಾಂಶ ವರ್ಕ್ ಆಗುತ್ತೆ ಆ ನಂತರದಲ್ಲಿ. ಯಾಕಂದರೆ ಈ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಡೆಡ್ಲೈನ್ನ ನೀಡಿರೋ ಹಿನ್ನೆಲೆಯಲ್ಲಿ ಈ ಖಾತಾ ಮಾಡಿಸ್ಕೊಳ್ಳೋಕ್ಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ BBMP ಕಚೇರಿಗಳಿಗೆ ಮತ್ತು ಸಬ್ ರಿಜಿಸ್ಟರ್ ಕಚೇರಿಗಳಿಗೆ ಜನ ಬರ್ತಾ ಇದ್ದಾರೆ. ಈಗ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಸರ್ವರ್ ಸಮಸ್ಯೆ ಆಗದಲೇ ಇರುತ್ತೆ, ಸರ್ವರ್ ಬ್ಲಾಕ್ ಆಗದಲೇ ಇರೋ ರೀತಿಯಲ್ಲಿ, ಮತ್ತು ಅಪ್ಲಿಕೇಶನ್ನು ಈ ಹಿಂದೆ ಯಾವ ರೀತಿ 10ರಿಂದ 12 ನಿಮಿಷಕ್ಕೆ ಒಂದು ಈ ಖಾತಾ ಆಗ್ಬೋದಾಗಿರ್ಬೋದು, ಅಥವಾ EC ಮಾಡಿಸ್ಬೇಕಾದ್ರೆ ಅಪ್ಲಿಕೇಶನ್ನ ಅಪ್ರೂವ್ ಮಾಡೋದಕ್ಕೆ ಕೇವಲ 3ರಿಂದ 4 ನಿಮಿಷ ಆಗ್ತಿತ್ತು. ಈಗ ಅಷ್ಟೇ ಸಮಯ ತಗೊಳ್ಳುತ್ತಾ, ಅಥವಾ ಈ ಹಿಂದೆ ಆಗಿತ್ತಲ್ಲ ಸರ್ವರ್ ಸಮಸ್ಯೆ, ಅಂದರೆ ಅಪ್ಲಿಕೇಶನ್ ಓಪನ್ ಆಗೋದಕ್ಕೆ ಗಂಟೆಗಟ್ಟಲೆ ಕಾಯಬೇಕಿತ್ತು, ಓಪನ್ ಆದರೂ ಅದು ಅಪ್ರೂವಲ್ ಆಗ್ತಾನೆ ಇರಲಿಲ್ಲ. ಆ ಎಲ್ಲ ಸಮಸ್ಯೆಗಳು ಬಗೆಹರಿದಿದೆಯಾ ಅದು 10:15 ನಂತರ ಅಷ್ಟೇ ಗೊತ್ತಾಗುತ್ತೆ, ಕಾರ್ಯಾಚರಣೆಗೆ ಬಂದ ನಂತರದೇ ಗೊತ್ತಾಗುತ್ತೆ. ಈಗ ನಿನ್ನೆ ರಾತ್ರಿ ಒಂದು ಅಧಿಕೃತವಾದಂಥ ಮಾಹಿತಿ ನೀಡಿದ್ದಾರೆ. ಎಲ್ಲ ರೀತಿಯ ಸಮಸ್ಯೆನ ಬಗೆಹರಿಸ್ಕೊಂಡಿದ್ದೀವಿ, ತಾಂತ್ರಿಕ ಸಮಸ್ಯೆಗಳನ್ನು ಸರಿ ಮಾಡಿದ್ದೀವಿ ಎಂದಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಆಗಿದೆ ಅನ್ನೋದು ಆ ನಂತರವೇ ಗೊತ್ತಾಗುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಮಾರುತಿ, ಧನ್ಯವಾದ. ಬಟ್ ಈ ಇಲಾಖೆಯವರು ಮಾಧ್ಯಮ ಪ್ರಕಟಣೆ ಹೊರಡಿಸ್ಬಿಟ್ಟು ಎಲ್ಲ ಸರಿ ಹೋಗ್ಬಿಟ್ಟಿದೆ ಅಂದರೆ ಕೇಳಲ್ಲ. ಇವತ್ತು ಬೆಳಗ್ಗೆ 10:15 ಕಚೇರಿ ಓಪನ್ ಆಗಬೇಕು, ಎಲ್ಲವೂ ಸರಾಗವಾಗಿ ಮೊದಲು ಹೆಂಗೆ ನಡೀತಾ ಇತ್ತು ಆ ಥರ ಸುಸೂತ್ರವಾದಂತಹ ರಿಜಿಸ್ಟ್ರೇಷನ್ ಆಗಲಿ ಎಲ್ಲ ಕರೆಕ್ಟಾಗಿ ನಡೀತಾ ಇದ್ದರೆ ಆಗ ಮಾತ್ರ ನಾವು ಹೌದಪ್ಪ ಸರಿ ಹೋಗಿದೆ ಅಂತ ಹೇಳ್ಬೋದು. ಇಲಾಖೆಯವರು ಈ ಥರ ಹೇಳ್ತಿರ್ತಾರೆ ಸುಮಾರು ಸರ್ತಿ. ನೋಡೋಣ, ಇವತ್ತು ಗೊತ್ತಾಗುತ್ತೆ ಇವ್ರ ಬಂಡವಾಳ ಏನು ಅಂತಂದ್ಬಿಟ್ಟು. ಆಮೇಲೆ ಈ ರಾಜಕೀಯ ವಿಚಾರಗಳಿಗೆಲ್ಲ ಕಂದಾಯ ಸಚಿವರು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್, ಇದಕ್ಕೆ ಒಂದು ಬಂದು ಅವ್ರ ಇಲಾಖೆ ಅವರೇ ಮಾಡಬೇಕಾಗಿರ್ತಕ್ಕಂಥದ್ದು. ಅಲ್ಲ, ನೆನ್ನೇನೋ ಮಾತಾಡಿದಾರಂತೆ ಕೃಷ್ಣ ಬೈರೇಗೌಡರು ಸರಿ ಹೋಗಿದೆ ಅಂತ. ಬಟ್ ಒಂದೇನು ಗೊತ್ತಾ, ದೇ ಆರ್ ಆಲ್ ಹೆಲ್ಪ್ಲೆಸ್. ಸರ್ಕಾರದಲ್ಲಿ ದುಡ್ಡಿಲ್ಲ, ಅದಕ್ಕೋಸ್ಕರ ಇಷ್ಟೆಲ್ಲ ಸಮಸ್ಯೆ.